ಯಾವಾಗ ಶಿವಾಜಿ ಮಹಾರಾಜರಿಗೆ ಗೊತ್ತಾತು ನನ್ನ ಗುರುಗಳಾಗಿರ್ತಕ್ಕಂಥ ಸಮರ್ಥ ರಾಮದಾಸರು ಬಂದರು ಅಂತ ತಿಳ್ಕೊಂಡು ಓಡೋಡಿ ಹೋಗಿ ಸ್ವಾಗತ ಮಾಡ್ದ, ಆದರ ಆತಿಥ್ಯ ಮಾಡ್ದ, ಪೂಜಾ ಪ್ರಸಾದ ಮಾಡಿಸ್ದ. ಆ ಸಮಯದೊಳಗ ಒಂದು ದೊಡ್ಡ ಕೋಟೆ ಕಟ್ಸಾಕತ್ತಿದ್ದ ಶಿವಾಜಿ ಮಹಾರಾಜ. ಅವನಿಗೂ ಆಸೆ ಆತು, ನಾ ಕಟ್ಟಿಸ್ತಕ್ಕಂಥ ಕೋಟೆ ನನ್ನ ಗುರುಗಳು ನೋಡಬೇಕು ಅಂತ. ಕರ್ಕೊಂಡು ಬಂದ. ನೋಡ್ರಿ ಅಪ್ಪಾರ, ಇಷ್ಟು ದೊಡ್ಡ ಕೋಟೆ ಕಿಲ್ಲ ನಾನೇ ಕಟ್ಸಕತ್ತೀನಿ. ಹೌದೇನೋ ಶಿವಾಜಿ ಅಂದರು. ಅಷ್ಟ ಅಲ್ರಿ ಗುರುಗಳ, ಈ ಕೋಟೆ ಕಟ್ಟೋರು ಎಷ್ಟು ಮಂದಿ ಅದಾರ ಅಂತಂದ್ರೆ ಒಬ್ಬರಲ್ಲ ಇಬ್ಬರಲ್ಲ 3000 ಮಂದಿ ಕೂಡಿ ಈ ಕೋಟೆ ಕಟ್ಟಾಕತ್ತಾರ, ಈ ಕಿಲ್ಲ ಕಟ್ಟಾಕತ್ತಾರ. ಹೌದೇನೋ ಶಿವಾಜಿ? ಅಪ್ಪಾರ, ಒಬ್ಬರಲ್ಲ ಇಬ್ಬರಲ್ಲ, ಈ 3000 ಮಂದಿಗೂ ದಿನಕ್ಕೆ 3 ಹೊತ್ತ ನಾನೇ ಊಟ ಹಾಕ್ತೀನ್ರಿ ಅಂತ ಹೇಳಂದ. ನೋಡ್ರಿ, ಈ 3000 ಮಂದಿಗೂ ದಿನಕ್ಕೆ 3 ಹೊತ್ತ ನಾನೇ ಅವ್ರ ಹೊಟ್ಟಿಗೆ ಊಟ ಹಾಕ್ತೀನಿ. ಯಾವಾಗ ಶಿವಾಜಿ ಹಿಂಗ ಅಂದ, ಸಮರ್ಥ ರಾಮದಾಸರು ಮನಸ್ಸಿನಾಗ ಅಂದ್ರು, ನನ್ನ ಶಿಷ್ಯಾಗ ನಾ ಅನ್ನು ಸೊಕ್ಕ ಬಂದಾದ. ಈ 3000 ಮಂದಿಗೆ ನಾನಾ ಹೊಟ್ಟಿಗೆ ಅನ್ನ ಹಾಕ್ತೀನಿ ಅಂತ ಅನ್ನಕತ್ತಾನ ಅಂದ ಬಳಿಕ ನಾ ಅನ್ನೋದು ಬಂದದ ನನ್ನ ಶಿಷ್ಯ ಶಿವಾಜಿಗೆ. ಹೌದೇನೋ ಶಿವಾಜಿ? ಬಹಳ ಚಲೋ ಆತು ಶಿವಾಜಿ. ಅಲ್ಲಿ ಒಂದು ದೊಡ್ಡ ಗುಂಡಗಾಲ ಬಿದ್ದದಲ್ಲ, ಆ ಗುಂಡಗಾಲ ಇಲ್ಲಿ ತರಿಸೋ. 4-6 ಸೇವಕರನ್ನು ಕರೆದ. ದೊಡ್ಡ ಗುಂಡಗಲ್ಲ ಇತ್ತು, ಆ ಗುಂಡಗಲ್ಲ ತರಿಸ್ದ. ಶಿವಾಜಿ, ಈ ಗುಂಡಗಲ್ಲನ್ನ ಒಡಿಸ್ಬಿಡು. ಆಯ್ತು ಅಂತ ತಿಳ್ಕೊಂಡು 4-6 ಜನ ಏನು ಕೋಟೆ ಕಟ್ತಕ್ಕಂಥ ಅಗ್ದಿ ಕಟ್ಟು ಮಸ್ತಿನ ಆಳುಗಳಿದ್ರು. ಬಂದು ಆ ಕಲ್ಲನ್ನ 4-6 ಜನ ಕೂಡಿ ಹಿಂಗೆ ಒಡೆದ್ರು. 2 ಹೋಳಾತು. ಎಂಥ ವಿಚಿತ್ರ ಅಂತಂದ್ರೆ, ಅಂಥ ದೊಡ್ಡ ಬಂಡೆ ಕಲ್ಲಿನ ನಡಬರ್ಕ ಒಂದಿಷ್ಟು ಪೊಳ್ಳು ಇತ್ತು, ಅದ್ರೊಳಗೆ ನೀರು ಇದ್ದು, ಆ ನೀರಿನೊಳಗೊಂದು ಕಪ್ಪಿ ಇತ್ತು. ಇದನ್ನು ಶಿವಾಜಿ ನೋಡ್ದ, ಗುರುಗಳು ನೋಡಿದ್ರು. ಆವಾಗ ಗುರುಗಳು ಅಂತಾರ, ಏನೋ ಶಿವಾಜಿ, ಆ 3000 ಜನ ಎಲ್ರಿಗೂ ನೀನ ಊಟಕ್ಕೆ ಹಾಕ್ತೀಯಲ್ಲ, ಹಾಗಾದ್ರೆ ಈ ಕಪ್ಪಿಗೂ ಕೂಡ ನೀನೇ ಊಟಕ್ಕೆ ಹಾಕ್ತಿ ಅಂತ ಕಾಣಿಸ್ತದ. ಈ ಕಪ್ಪಿಗೂ ಅನ್ನ ನೀರು ನೀನ ಹಾಕ್ತಿ ಅಂತ ಕಾಣಿಸ್ತದ. ಗುರುಗಳು ಹಿಂಗೆ ಅಂದಿದ್ದೆ ತಡ, ನಾ ಮಾಡ್ತೀನಿ, ನಾ ಹಾಕ್ತೀನಿ, ನಾ ಉಣಿಸ್ತೀನಿ ಅನ್ನೋ ಅಹಂಕಾರ ಜರ್ರಂತ ಇಳಿದು ಬಿಡ್ತಂತ. ಯಾಕ? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ತೇನ ತೆಕ್ತೇನ. ಬಸವಣ್ಣವ್ರ ಹೆಸರು ಎಲ್ಲರೂ ಕೇಳಿರಲ್ಲ ತಂಗಿ? ಚೆನ್ನ ಬಸವಣ್ಣನವ್ರ ಹೆಸರು ಯಾರಾದರೂ ಕೇಳಿರೇನು? ಚೆನ್ನ ಬಸವಣ್ಣ. ಬಸವಣ್ಣನವರ ಅಕ್ಕ ನಾಗಮ್ಮ. ಆ ಅಕ್ಕ ನಾಗಮ್ಮರ ಏಕೈಕ ಸುಪುತ್ರ ಚೆನ್ನ ಬಸವಣ್ಣ. ಉಳವಿಯಲ್ಲಿ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದರು ಅನ್ನೋ ಕಾರಣಕ್ಕಾಗಿ ಉಳವಿ ಚೆನ್ನ ಬಸವಣ್ಣ ಅಂತನೂ ಕೂಡ ಅವರನ್ನು ಕರೀತಾರೆ. ಕಲ್ಯಾಣ ಶರಣರ ಇತಿಹಾಸದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ಶರಣ ಚೆನ್ನ ಬಸವಣ್ಣ. ವಯಸ್ಸೇನೋ ಚಿಕ್ಕದು, ಆದರ ಜ್ಞಾನ, ಅವರಲ್ಲಿ ಇರತಕ್ಕಂಥ ಬುದ್ಧಿ ಎಲ್ಲಕ್ಕಿಂತ ಹೆಚ್ಚಿಂದು. ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು. ಅಲ್ಲಮ ಪ್ರಭುದೇವರು ಅದರ ಪೀಠಾಧಿಪತಿಗಳು. ಆ ಅನುಭವ ಮಂಟಪದ ಕಾರ್ಯದರ್ಶಿಗಳೇ ಚೆನ್ನಬಸವಣ್ಣವರು.
ಅನುಭವ ಮಂಟಪದಲ್ಲಿ ಬೆಳಗ್ಗೆ ಒಂದು ಗೋಷ್ಠಿ, ಮಧ್ಯಾಹ್ನ ಒಂದು ಗೋಷ್ಠಿ, ಸಾಯಂಕಾಲ ಒಂದು ಗೋಷ್ಠಿ. ನಿರಂತರ ಅಲ್ಲಿ ಚಿಂತನ ನಡೀತಾನೇ ಇರಬೇಕು, ಶಿವಾನುಭವ ನಡೀತಾನೇ ಇರಬೇಕು. ಒಬ್ಬರಲ್ಲ ಇಬ್ಬರಲ್ಲ, ನೂರಾರು ಜನ ಬರೆದಿರ್ತಕ್ಕಂಥ, ನೂರಾರು ಶರಣರು ಬರೆದಿರ್ತಕ್ಕಂಥ ಸಾವಿರಾರು ವಚನಗಳ ಅಲ್ಲಿ ಚಿಂತನೆ ನಡಿಬೇಕು. ಅನುಭವ ಮಂಟಪದೊಳಗೆ ಒಂದು ಏನಾದರೂ ಕೂಡ ವಿಷಯ ಚರ್ಚೆ ನಡೀತು ಅಂತಂದ್ರೆ ಚನ್ನಬಸವಣ್ಣನವರು ಆ ಚರ್ಚೆಗೆ ಇದೇ ಸರಿಯಾದ ಮಾರ್ಗ ಅಂತ ತಿಳ್ಕೊಂಡು ಹೇಳಿದ್ರು ಅಂತಂದ್ರೆ, ಇದೇ ಸರಿಯಾದ ವಿಚಾರ. ಚನ್ನಬಸವಣ್ಣನವ್ರು ನುಡಿದ್ರು ಅಂತಂದ್ರೆ ಮುಗಿದು ಹೋತು, ಅಲ್ಲಿ ಮತ್ತೆ ಮರು ಚರ್ಚೆಗೆ ಅವಕಾಶನೇ ಇರ್ತಿರ್ಲಿಲ್ಲ. ಯಾಕೆ? ಚನ್ನಬಸವಣ್ಣನವರು ನುಡಿದ್ರು ಅಂತಂದ್ರೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದಂಗೆ, ಅಪೀಲ ಇಲ್ಲ ಅದಕ್ಕೆ. ಅಷ್ಟು ದೊಡ್ಡ ಜ್ಞಾನ ಚನ್ನಬಸವಣ್ಣವ್ರ ಹತ್ರ. ಹೀಗಾಗಿ ಆ ಚನ್ನಬಸವಣ್ಣನವರಿಗೆ ಅವಿರಳ ಜ್ಞಾನಿ, ಅವಿರಳ ಪರಂಜ್ಯೋತಿ, ಶಟಸ್ಥಲ ಜ್ಞಾನಿ, ಹೀಗೆ ಅನೇಕ ಬಿರುದುಗಳು ಕಲ್ಯಾಣದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಚನ್ನಬಸವಣ್ಣನವರ ವಚನಗಳು ಬಹಳ ತೂಕದ ವಚನಗಳು, ಬಹಳ ಅನುಭವಪೂರ್ಣವಾಗಿರತಕ್ಕಂಥ ವಚನಗಳು. ನೋಡ್ರಿ, ಇದೊಂದು ಸಣ್ಣ ವಚನ, ಎಷ್ಟೊಂದು ಜ್ಞಾನ ಅದ ಇದರೊಳಗೆ. ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ. ವಚನಗಳಲ್ಲಿ ಒಂದು ದೃಷ್ಟಾಂತ ಇಟ್ಟುಬಿಟ್ರು, ಅವರು ಒಂದು ಕಥೆಯನ್ನೇ ಇಟ್ಟುಬಿಟ್ರು. ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ. ನಿಮ್ಮ ಮನ್ಯಾಗ ಗುಬ್ಬಿ ಮನೆ ಕಟ್ಟಿರ್ತಾವ ತಂಗಿ? ನೋಡಿರಿ, ಎಲ್ಲಿ ಕಟ್ಟಿರ್ತಾವ ಹೇಳ್ರಿ? ಜಂತ್ಯಾಗ, ಫೋಟೋದ ಹಿಂದೆ ಕಟ್ಟಿರ್ತವೇನಿಲ್ರಿ ಬಾ. ಸುಮ್ಮನೆ ಕಲ್ಪನೆ ಮಾಡ್ಕೊಳ್ರಿ, ನಾವು ಮನೆಯಾಗದೀವಿ, ನಮ್ಮ ಮನೆಯೊಳಗೆ ಒಂದು ಗುಬ್ಬಿ ಮನೆ ಕಟ್ಟ್ಯಾದ. ಆ ಗುಬ್ಬಿನೂ ಕೂಡ ಆ ಮನೆಯೊಳಗೆ ಅದ, ನಾವು ಕೂಡ ಆ ಮನೆಯೊಳಗೆ ಅದೀವಿ. ಹೊರಗೆ ಜೋರಾಗಿ ಗಾಳಿ ಬೀಸಾಕತ್ತದ, ಜೋರಾಗಿ ಮಳಿ ಬರಾಕತ್ತದ, ಸಿಡುಲು ಮಿಂಚು, ಅದೇನು ಗುಡುಗು ಅಬ್ಬರ. ಆ ಸಮಯದೊಳಗೆ ಏನಾಯ್ತು ಅಂತಂದ್ರೆ, ಒಂದು ಹೊರಗಿನ ಒಂದು ಗುಬ್ಬಿ ನಿಮ್ಮ ಮನೆಯಾಗ ಬಂತು. ನಿಮ್ಮ ಮನೆಯಾಗ ಬಂದಿದ್ದೇ ತಡ, ನಿಮ್ಮ ಮನೆಯಲ್ಲಿ ಮನೆ ಕಟ್ಟಿಕೊಂಡು ಇರ್ತಕ್ಕಂಥ ಗುಬ್ಬಿಗೆ ಅಂತದ, ಏ ಗುಬ್ಬೆಪ್ಪ, ಇವತ್ತೊಂದು ದಿವಸ ನಾನು ನಿನ್ನ ಮನೆಯಾಗ ಇರ್ತೀನಿ. ನಿಮ್ಮ ಮನೆಯ ಗುಬ್ಬಿ ಅಂತೂ, ಏ ಗುಬ್ಬೆಪ್ಪ, ಇದು ನಂದು ಮನಿ ಅದ. ಹೊರಗೆ ಭಾಳ ಮಳಿ ಬರಾಕತ್ತದ, ಜೋರ ಗಾಳಿ ಬೀಸಾಕತ್ತದ, ಗುಡುಗು ಸಿಡಿಲಿನ ಅಬ್ಬರ ಭಾಳ ಅದ. ಹೊರಗೆ ಎಲ್ಲೇ ಹಾರಿ ಹೋಗಿನಿ ಅಂತಂದ್ರೆ ನನಗೆ ಅವಕಾಶ ಇಲ್ಲ. ಇವತ್ತೊಂದು ದಿವಸ ನಿನ್ನ ಮನ್ಯಾಗ ಇರಾಕ ನನಗೆ ಅವಕಾಶ ಕೊಡು ಅಂತ ಹೊರಗಿನ ಗುಬ್ಬಿ ನಿಮ್ಮ ಮನೆಯ ಗುಬ್ಬಿಗೆ ಕೇಳತ್ತು. ಮತ್ತೇನಂತ ನಿಮ್ಮ ಮನೆಯ ಗುಬ್ಬಿ? ಇಲ್ಲ ಇಲ್ಲ, ಇದು ನಂದು ಮನಿ ಅದ, ಈ ಮನಿ ನಾನು ಕಟ್ಟೀನಿ. ಆ ಮಾಳಿಗೆ ಮೇಲೆ ಹಾರಿ, ಈ ಮಾಳಿಗೆ ಮೇಲೆ ಹಾರಿ, ಆ ಗಿಡದಿಂದ ಹಾರಿ, ಈ ಗಿಡದಿಂದ ಹಾರಿ, ಒಂದು 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 ಕಡ್ಡಿ ತಂದು 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 ಈ ಮನಿ ನಾ ಕಟ್ಟಿನಿ ಅಂದ ಬಳಕ ಇದು ನಂದು ಮನಿ, ನಾನ ಇರಬೇಕು, ಇಲ್ಲಿ ಬೇರೆಯವರಿಗೆ ಅವಕಾಶ ಇಲ್ಲ, ನಡಿ ಅಂತ ತಿಳ್ಕೊಂಡು ಹೊರಗಿನಿಂದ ಬಂದಿರತಕ್ಕಂಥ ಗುಬ್ಬಿಗೆ ನಿಮ್ಮ ಮನೆಯ ಗುಬ್ಬಿ ಏನು ಮಾಡ್ತು? ಹೊರಗೆ ದಬ್ಬಿ ಬಿಡುತ್ತು, ಹೊರಗೆ ಹಾಕಿ ಬಿಡುತ್ತು. ಮುಂದ ಹಬ್ಬ ಸನಿ ಇತ್ತು. ಯಾವ ಹಬ್ಬ ಹೇಳ್ರಿ? ಯುಗಾದಿ ಹಬ್ಬ. ಯಾವ ಹಬ್ಬಕ್ಕೆ ಮನೆ ಸಾರಿಸ್ತೀರಿ ತಂಗಿ ನೀವು? ದೀಪಾವಳಿಗೆ ಸಾರಿಸ್ತೀರೋ ಏನು ಯುಗಾದಿಗೆ? ಎರಡರದಾಗ ಒಂದು ಯಾವಾಗಾರ ಸಾರಿಸ್ತೀರಿ ಅಂತ ಇಟ್ಕೊಳ್ರಿ. ಮಹಾನವಮಿಗೆ ಸಾರಿಸ್ತೀರಿ,
ಒಂದು ಮಹಾನವಮಿ ಸಮೀಪ ಇತ್ತು. ಮನೆಯೆಲ್ಲ ಸ್ವಚ್ಛ ಮಾಡೋ ಪ್ರಸಂಗ ಬಂತು. ಮನೆಯಾಗಿದ್ದು ಸಾಮಾನು ಎಲ್ಲ ತೆಗೆದು ಇಟ್ಟು ಅಲ್ಲೇನು ಫೋಟೋ ಗಿಟೋ ಇತ್ತು, ಅದ್ರ ಹಿಂದೇನು ಮನೆ ಕಟ್ಟಿತ್ತಲ್ಲ ಗುಬ್ಬಿ, ಆ ಫೋಟೋ ತೆಗೆದ್ರಿ. ಹಾಳಾದ ಗುಬ್ಬಿ ಎಷ್ಟು ಹೊಲಸು ಮಾಡ್ಯದ ಅಂತ ತಿಳ್ಕೊಂಡು ಆ ಗುಬ್ಬಿ ಮನೆ ಒಯ್ದು ಎಲ್ಲಿ ಒಗದ್ರಿ? ತಿಪ್ಪ್ಯಾಗ ಒಗದು ಬಿಟ್ರಿ, ಹೊರಗೆ ಒಗದು ಬಿಟ್ರಿ. ಮತ್ತು ಮನೆ ಹೊರಗೆ ಬಂದು ಬಿತ್ತು ಅಂತಂದ್ರೆ ಗುಬ್ಬಿ ಒಳಗಿರ್ತೈತೇನೋ? ಯಾವಾಗ ನೀವು ಸ್ವಚ್ಛ ಮಾಡಾಕ ತೆಗೆದ್ರಿ ಆವಾಗ ಗುಬ್ಬಿ ಹೊರಗೆ ಬಂತು. ಯಾವಾಗ ನಿಮ್ಮ ಮನೆಯನ್ನು ಗುಬ್ಬಿ ಹೊರಗೆ ಬಂತು ಆವಾಗ ಹೊರಗಿನ ಗುಬ್ಬಿ ಅಂತದಂತ, ಏನೋ ಗುಬ್ಬಿಯಪ್ಪ ನಂದು ಮನೆ ನಂದು ಮನೆ ನಂದು ಮನೆ ಅಂತ ಎಷ್ಟು ಬಡ್ಕೋತಿದ್ದಿ, ನೋಡು ನಿನ್ನ ಮನೆ ತಿಪ್ಪ್ಯಾಗ ಬಂದು ಬಿದ್ದದ, ತಿಪ್ಪ್ಯಾಗ ಬಂದು ಬಿದ್ದದ. ಚನ್ನಬಸವಣ್ಣನವರು ಆ ಗುಬ್ಬಿ ಕತಿ ಹೇಳಾಕತ್ತಿಲ್ಲ. ಇಲ್ಲೇನು ಇಷ್ಟೊಂದು ಕುಂತಾವಲ್ಲ, ಈ ಗುಬ್ಬಿ ಕಥಿ ಅದು. ಮತ್ತೊಬ್ಬರ ಮನೆಯೊಳಗ ಮನಿ ಮಾಡಿ ನಂದು ಮನಿ ನಂದು ಮನಿ ಅಂತ ಆ ಗುಬ್ಬಿ ಹೆಂಗೆ ಬಡ್ದಾಡ್ತದೋ, ಈ ಪ್ರಪಂಚ ಎಂಬತಕ್ಕಂಥ ಪರಮಾತ್ಮನ ಮನೆಯೊಳಗ ನಾವು ಒಂದು ಸಣ್ಣ ಮನೆ ಕಟ್ಟಿಕೊಂಡು ನಂದು ಮನಿ ನಂದು ಮನಿ ಅಂತ ಬಡ್ದಾಡ್ತೀವಿ ಅಂತಾರ ಚನ್ನಬಸವಣ್ಣವರು. ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ. ಖರೆ ಐತೇನಿಲ್ರಿ ಬಾ? ನೋಡ್ಬೇಕಾ ಮನೆ ಕಟ್ಟಿದ್ವಿ ಅಂತಂದ್ರೆ ಅದ್ರ ಸಡಗರ ಹೆಂಗಿರ್ತದ. ಮನೆ ಕಟ್ಟಾಕತ್ತೀವಿ ಅಂತಂದ್ರೆ ನೀ ಬಾ ತಂಗಿ, ನೀ ಬಾ ಎಡ, ನೀ ಬಾ ನೋಡು ಮನೆ ಹೆಂಗಾಗಕತ್ತದ ನೋಡು. ಮನೆ ಓಪನಿಂಗ್ ದಿವಸ ಅಂತೂ ನೋಡಬೇಕು, ಗೃಹ ಪ್ರವೇಶ ದಿವಸ ಬೀಗರು ನೆಂಟರು ಎಲ್ಲರೂ ಬಂದಿರ್ತಾರೆ. ನೋಡ್ರಿ ಇದರಿ, ಇದ ದೇವ್ರ ಖೋಲಿ ರೀ, ಇದು ಬೆಡ್ರೂಮ್ ರೀ, ಇದು ಕಿಚನ್ ರೀ, ಇದು ಡೈನಿಂಗ್ ಹಾಲ್ ರೀ, ಇದು ಪ್ಯಾಸೇಜ್ ರೀ. ಮನಿ ತೋರಿಸು ಹುಚ್ಚು ನಿಮಗೆ, ಯಾವಾಗಾರ ಉಂಡಿ ನಾನು ಹುಚ್ಚ ಅವನಿಗೆ. ಒಂದು ಸಣ್ಣ ಮನೆ ಕಟ್ಟಿಸಿದ್ವಿ ಅಂತಂದ್ರೆ ಎಷ್ಟು ಹುಚ್ಚು ಇರ್ತದ, ನಂದು 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 ನಂದು. ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ. ಧರೆ ವನಿತೆ ಮಕ್ಕಳು ನನ್ನವರು ತನ್ನವರು ಎಂದು ಜಗ ಹೋರಿ ಹೋರಿ ಸಾಯುತ್ತಿದೆ ನೋಡ. ಕೇವಲ ಮನೆ ಅಷ್ಟೇ ಅಲ್ಲ, ಈ ಹೆಂಡತಿ, ಈ ಗಂಡ, ಈ ಮಕ್ಕಳು, ಈ ಆಸ್ತಿ, ಈ ಅಂತಸ್ತು, ಇದೆಲ್ಲವೂ ಕೂಡ ನಂದು 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 ಅಂತ ತಿಳ್ಕೊಂಡು ಹೆಂಗ ಅಂತಂದ್ರ ಹೋರಿ ಹೋರಿ ಸಾಯುತ್ತಿದೆ ನೋಡ. ಮದ ಬಂದ ಆ ಗೂಳಿ ಹೆಂಗ ನಂದು 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 ನಂದು. ಶಿವಾಜಿ ಮಹಾರಾಜ ಕೋಟೆ ಕಟ್ಟಿಸ್ತಕ್ಕಂಥ ಸಂದರ್ಭ, ಸಮರ್ಥ ರಾಮದಾಸರು ಬಂದರು. ಯಾವಾಗ ಶಿವಾಜಿ ಮಹಾರಾಜರಿಗೆ ಗೊತ್ತಾತು ನನ್ನ ಗುರುಗಳಾಗಿರ್ತಕ್ಕಂಥ ಸಮರ್ಥ ರಾಮದಾಸರು ಬಂದರು ಅಂತ ತಿಳ್ಕೊಂಡು ಓಡೋಡಿ ಹೋಗಿ ಸ್ವಾಗತ ಮಾಡ್ದ, ಆದರ ಆತಿಥ್ಯ ಮಾಡ್ದ, ಪೂಜಾ ಪ್ರಸಾದ ಮಾಡಿಸ್ದ. ಆ ಸಮಯದೊಳಗ ಒಂದು ದೊಡ್ಡ ಕೋಟೆ ಕಟ್ಸಾಕತ್ತಿದ್ದ ಶಿವಾಜಿ ಮಹಾರಾಜ. ಅವನಿಗೂ ಆಸೆ ಆತು, ನಾ ಕಟ್ಟಿಸ್ತಕ್ಕಂಥ ಕೋಟೆ ನನ್ನ ಗುರುಗಳು ನೋಡಬೇಕು ಅಂತ. ಕರ್ಕೊಂಡು ಬಂದ. ನೋಡ್ರಿ ಅಪ್ಪಾರ, ಇಷ್ಟು ದೊಡ್ಡ ಕೋಟೆ ಕಿಲ್ಲ ನಾನೇ ಕಟ್ಸಕತ್ತೀನಿ. ಹೌದೇನೋ ಶಿವಾಜಿ ಅಂದರು. ಅಷ್ಟ ಅಲ್ರಿ ಗುರುಗಳ, ಈ ಕೋಟೆ ಕಟ್ಟೋರು ಎಷ್ಟು ಮಂದಿ ಅದಾರ ಅಂತಂದ್ರೆ ಒಬ್ಬರಲ್ಲ ಇಬ್ಬರಲ್ಲ 3000 ಮಂದಿ ಕೂಡಿ ಈ ಕೋಟೆ ಕಟ್ಟಾಕತ್ತಾರ, ಈ ಕಿಲ್ಲಾ ಕಟ್ಟಾಕತ್ತಾರ. ಹೌದೇನೋ ಶಿವಾಜಿ? ಅಪ್ಪಾರ, ಒಬ್ಬರಲ್ಲ ಇಬ್ಬರಲ್ಲ, ಈ 3000 ಮಂದಿಗೂ ದಿನಕ್ಕೆ 3 ಹೊತ್ತ ನಾನೇ ಊಟ ಹಾಕ್ತೀನಿ ಅಂತ ಹೇಳಂದ. ನೋಡ್ರಿ, ಈ 3000 ಮಂದಿಗೂ ದಿನಕ್ಕೆ 3 ಹೊತ್ತ ನಾನೇ ಅವ್ರ ಹೊಟ್ಟಿಗೆ ಊಟ ಹಾಕ್ತೀನಿ. ಯಾವಾಗ ಶಿವಾಜಿ ಹಿಂಗ ಅಂದ, ಸಮರ್ಥ ರಾಮದಾಸರು ಮನಸ್ಸಿನಾಗ ಅಂದ್ರು, ನನ್ನ ಶಿಷ್ಯಾಗ ನಾ ಅನ್ನೋ ಸೊಕ್ಕ ಬಂದಾದ. ಈ 3000 ಮಂದಿಗೆ ನಾನಾ ಹೊಟ್ಟಿಗೆ ಅನ್ನ ಹಾಕ್ತೀನಿ ಅಂತ ಅನ್ನಕತ್ತಾನ ಅಂದ ಬಳಿಕ ನಾ ಅನ್ನೋದು ಬಂದದ ನನ್ನ ಶಿಷ್ಯ ಶಿವಾಜಿಗೆ.
ಹೌದೇನೋ ಶಿವಾಜಿ? ಬಹಳ ಚಲೋ ಆತು ಶಿವಾಜಿ. ಅಲ್ಲೊಂದು ದೊಡ್ಡ ಗುಂಡಗಲ ಬಿದ್ದದಲ್ಲ, ಆ ಗುಂಡಗಲ ಇಲ್ಲಿ ತರಿಸೋ. 4-6 ಸೇವಕರನ್ನು ಕರೆದ. ದೊಡ್ಡ ಗುಂಡಗಲ್ಲ ಇತ್ತು, ಆ ಗುಂಡಗಲ್ಲ ತರಿಸ್ದ. ಶಿವಾಜಿ, ಈ ಗುಂಡಗಲನ್ನ ಒಡಿಸ್ಬಿಡು. ಆಯ್ತು ಅಂತ ತಿಳ್ಕೊಂಡು 4-6 ಜನ ಏನು ಕೋಟೆ ಕಟ್ತಕ್ಕಂಥ ಅಗ್ದಿ ಕಟ್ಟು ಮಸ್ತಿನ ಆಳುಗಳಿದ್ರು. ಬಂದು ಆ ಕಲ್ಲನ್ನ 4-6 ಜನ ಕೂಡಿ ಹಿಂಗೆ ಒಡೆದ್ರು. 2 ಹೋಳಾತು. ಎಂಥ ವಿಚಿತ್ರ ಅಂತಂದ್ರೆ, ಅಂಥ ದೊಡ್ಡ ಬಂಡೆ ಕಲ್ಲಿನ ನಡಬರ್ಕ ಒಂದಿಷ್ಟು ಪೊಳ್ಳು ಇತ್ತು. ಅದ್ರೊಳಗೆ ನೀರು ಇದ್ದು, ಆ ನೀರಿನೊಳಗೊಂದು ಕಪ್ಪಿ ಇತ್ತು. ಇದನ್ನು ಶಿವಾಜಿ ನೋಡ್ದ, ಗುರುಗಳು ನೋಡಿದ್ರು. ಆವಾಗ ಗುರುಗಳು ಅಂತಾರ, ಏನೋ ಶಿವಾಜಿ, ಆ 3,000 ಜನ ಎಲ್ರಿಗೂ ನೀನ ಊಟಕ್ಕೆ ಹಾಕ್ತೀಯಲ್ಲ, ಹಾಗಾದ್ರೆ ಈ ಕಪ್ಪಿಗೂ ಕೂಡ ನೀನೇ ಊಟಕ್ಕೆ ಹಾಕ್ತಿ ಅಂತ ಕಾಣಿಸ್ತದ. ಈ ಕಪ್ಪಿಗೂ ಅನ್ನ ನೀರು ನೀನ ಹಾಕ್ತಿ ಅಂತ ಕಾಣಿಸ್ತದ. ಗುರುಗಳು ಹಿಂಗೆ ಅಂದಿದ್ದೆ ತಡ, ನಾ ಮಾಡ್ತೀನಿ, ನಾ ಹಾಕ್ತೀನಿ, ನಾ ಉಣಿಸ್ತೀನಿ ಅನ್ನೋ ಅಹಂಕಾರ ಜರ್ರಂತ ಇಳಿದು ಬಿಡ್ತಂತ. ಯಾಕ? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜಿತ. ಇದೆಲ್ಲವೂ ಕೂಡ ಯಾರ ಪ್ರಪಂಚ ಅದ ಅಂತಂದ್ರೆ, ಇದು ಪರಮಾತ್ಮನ ಪ್ರಪಂಚ ಅದ. ನಮಗೆ ಏನು ಅನಿಸ್ತದ ಅಂತಂದ್ರೆ, ಇದೆಲ್ಲವೂ ಕೂಡ ನಮ್ಮಿಂದ ನಡೆದದ. ಈ ಮನಿ ನನ್ನಿಂದನೇ ನಡೆದದ. ಈ ಹೆಂಡತಿಗೆ ನಾನಾ ಸಲುತ್ತೀನಿ, ಈ ಮಕ್ಕಳಿಗೆ ನಾನಾ ಸಲುತ್ತೀನಿ, ನನ್ನ ಬಂಧು ಬಾಂಧವರಿಗೆ ನಾನಾ ಸಲುತ್ತೀನಿ, ಇಷ್ಟು ಆಳು ಕಾಳಿಗೆ ನಾನೇ ಸಲುತ್ತೀನಿ ಎಂಬತಕ್ಕಂಥ ಭ್ರಮೆ ಇರ್ತದ. ಯಾಕ? ನೀ ಸತ್ತಿ ಅಂತಂದ್ರೆ ಆ ಹೆಂಡ್ರ ಮಕ್ಕಳು ಬದುಕ್ತಾರೋ ಇಲ್ಲೋ? ಯಾಕ? ಸಲುವವ ನೀ ಅಲ್ಲ, ಸಲುತಕ್ಕಂಥ ಪರಮಾತ್ಮ ಒಬ್ಬ ಬೇರೆ ಅದನ ತಮ್ಮ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ. ಮಠದ ಅಂಗಳದೊಳಗೆ ಇಷ್ಟೊಂದು ಗಿಡ ಅದಾವ. ಅಪ್ಪವ್ರು ಅದಕ್ಕೆ ಚಂದ ಮಡಿ ಮಾಡ್ಯಾರ, ನೀರು ಹಾಸ್ತಾರ. ಆದ್ರೆ ಎಷ್ಟೋ ಗಿಡಗಳು ಬೆಟ್ಟದ ತುದಿಯೊಳಗೆ ಇರ್ತಾವ, ತುಟ್ಟ ತುದಿಯೊಳಗೆ ಇರ್ತಾವ. ಅಲ್ಲಿ ನೀರು ಹಾಸಕ ಮಾಡಕ್ಕೆ ಯಾವುದೇ ಅನುಕೂಲ ಇರೋದಿಲ್ಲ. ಆದರೂ ಕೂಡ ಎಷ್ಟು ಚಂದ ಬಂದಿರ್ತಾವ ಅಲ್ಲಿ ಗಿಡ, ಹೂವ, ಪತ್ರಿ, ಹಣ್ಣು, ಹಂಪಲ. ಅವ್ರಿಗೆ ಯಾರು ನೀರು ಹಾಕ್ತಾರ? ಆ ಗಿಡಗಳನ್ನು ಯಾರು ಸಲುತ್ತಾರ? ಯಾಕೆ ಅಂತಂದ್ರೆ, ಎಲ್ಲರನ್ನ ಸಲುತಕ್ಕಂಥ ಪರಮಾತ್ಮ ಅವ ಬೇರೆನೇ ಅದ. ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ಕೂಡ ಈಶ್ವರಂದ. ಇದು ಯತ್ಕಿಂಚ ಜಗತ್ಯಾಂ ಜಗತ್.